ಉಪವಾಸ ಮಾಡ್ತಿರಲ್ಲ ಆ ಟೈಮಲ್ಲಿ ನಿಮ್ಮಲ್ಲಿ ಸ್ಟೋರ್ ಆಗಿರೋ ಕೊಬ್ಬಿನಾಂಶ, ಆ ಫ್ಯಾಟ್ ಏನಾಗುತ್ತೆ ಕಡಿಮೆ ಆಗುತ್ತೆ. ಇದರಿಂದ ನೀವು ವೆಯ್ಟ್ ಲಾಸ್ನ ಹೋಗ್ಬೋದು. ಸೊ ಈ ವಿಡಿಯೋ ನೀವೇನಾದರೂ ಉಪವಾಸ ಮಾಡಿದ್ದೀರಾ? ಉಪವಾಸ ಮಾಡೋದ್ರಿಂದ ಏನೆಲ್ಲ ಹೆಲ್ತ್ ಬೆನಿಫಿಟ್ ಇದೆ ಅಂತ ಗೊತ್ತಾ? ಬನ್ನಿ ತಿಳಿಸ್ಕೊಡ್ತೀನಿ. ಸೊ ಆಯುರ್ವೇದದಲ್ಲಿ ಉಪವಾಸ ಅಂದರೆ ಅಹೋರಾತ್ರಂ ಭೋಜನಂ ವರ್ಜ ಅಂತ ಹೇಳ್ತಾರೆ. ಸೊ ಓಲ್ ಡೇ ಊಟ ಬಿಟ್ಟಿರೋದನ್ನು ನಾವು ಉಪವಾಸ ಅಂತ ಕರಿತೀವಿ. ಸೊ ಉಪವಾಸವನ್ನು ಯಾರು ಮಾಡಬೇಕು ಅಂತ ಆಯುರ್ವೇದದಲ್ಲಿ ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ. ಯಾರಂತಂದರೆ ಕಂಟಿನ್ಯೂಸ್ ವಾಂತಿ ಆಗಿರುತ್ತಲ್ಲ ಅವರು ಉಪವಾಸ ಮಾಡಬೇಕು. ಬೇದಿ ಆದವರು, ಸೊ ಬೇದಿ ಆಗಿ ಏನಾಗಿರುತ್ತೆ ಡೈಜೆಷನ್ ಸಿಸ್ಟಮು ಕರೆಕ್ಟ್ ಇರಲ್ಲ. ಸೊ ಅವತ್ತಿನ ದಿನ ಉಪವಾಸ ಮಾಡೋದು ಭಾಳ ಒಳ್ಳೆಯದು. ಸೊ ಥರ್ಡ್ ಒನ್ ಯಾರಂತಂದರೆ ಇಂಡೈಜೆಷನ್, ಹಸಿವು ಆಗ್ತಿರಲ್ಲ ಕರೆಕ್ಟಾಗಿ, ಹಂಗೆ ಊಟ ಮಾಡಬಾರ್ದು. ಸೊ ಇಂಡೈಜೆಷನ್ ಆದರೆ ಇದೆಲ್ಲ ಹೊಟ್ಟೆ ಉರಿ ಇರುತ್ತಾ, ಇಲ್ಲ ಗ್ಯಾಸ್ಟ್ರಿಕ್ ಆಗಿರುತ್ತೆ. ಸೊ ಅವತ್ತೊಂದಿನ ನೀವು ಉಪವಾಸ ಮಾಡೋದು ಭಾಳ ಒಳ್ಳೆಯದು. ನೆಕ್ಸ್ಟು ಯಾರಿಗೆ ಹೇಳಿದಾರೆ ಅಂತಂದರೆ ಆಮ ಕಂಡೀಷನ್ ಅಂತ ಹೇಳ್ತೀವಿ. ನೆಕ್ಸ್ಟು ವೆಯ್ಟ್ ಲಾಸ್ ಮಾಡಬೇಕು ಅಂದ್ಕೊಂಡವರು ನೀವು ಉಪವಾಸ ಮಾಡ್ಬೋದು. ಸೊ ಇನ್ನೂ ಜಾಸ್ತಿ ಕಂಡೀಷನ್ ಇದೆ. ಸೊ ಮೇಯ್ನಾಗಿ ಈ ಕಂಡೀಷನಲ್ಲಿ ಉಪವಾಸ ಮಾಡೋದು ಭಾಳ ಒಳ್ಳೆಯದು. ಇದು ತಿಂಗಳಿಗೆ ಒಂದು ಸರಿ ಆದರೂ ಮಾಡ್ಬೋದು, ಇಲ್ಲ ವೀಕ್ಲಿ ಒನ್ಸ್ ಆದರೂ ಮಾಡ್ಬೋದು. ಸೊ ಈ ಥರ ಉಪವಾಸ ಮಾಡೋದ್ರಿಂದ ನಮ್ಗೆ ಏನೇನು ಹೆಲ್ತಿಗೆ ಏನೇನು ಇಂಪ್ರೂವ್ಮೆಂಟ್ ಇದೆ, ಇಲ್ಲ ಬೆನಿಫಿಟ್ಸ್ ಇದೆ ಅಂತ ಕೇಳಿದ್ರೆ, ಸೊ ಫಸ್ಟ್ ಒನ್ನು ನೀವು ನೆಕ್ಸ್ಟ್ ಡೇ ಹೆಲ್ದಿ ಆ್ಯಕ್ಟಿವ್ ಆಗಿರ್ತೀರಿ. ಸೊ ಆ್ಯಕ್ಟಿವ್ ಆಗಿರ್ತೀರಿ, ಎನರ್ಜಿ ಇರುತ್ತೆ, ಎನರ್ಜೆಟಿಕ್ ಆಗಿರ್ಬೋದು. ನಿಮಗೆ ತಲೆ ವಜ್ಜೆ ಆಗೋದು, ತಲೆ ಹಿಡ್ದಂಗೆ ಆಗತ್ತೆ ಅಂತ ಹೇಳ್ತಿರಲ್ಲ, ಆ ಹೆವಿನೆಸ್ ಎಲ್ಲ ಕಂಟ್ರೋಲ್ ಆಗುತ್ತೆ. ಸೊ ಹೆವಿನೆಸ್ ಎಲ್ಲ ಹೋಗಿ ಆ್ಯಕ್ಟಿವ್ನೆಸ್ ಬರುತ್ತೆ. ನೆಕ್ಸ್ಟ್ ಏನಂತಂದರೆ ಡೈಜೆಸ್ಟಿವ್ ಸಿಸ್ಟಮ್ ಇಂಪ್ರೂವ್ ಆಗುತ್ತೆ. ಸೊ ನಿಮ್ಮ ಡೈಜೆಷನ್ನು ಏನು ಹಸುವಾಗ್ತಿಲ್ಲ ಅನ್ನೋದು, ಅದು ಎಲ್ಲ ನಿಮ್ಮದು ಸಿಮ್ಟಮ್ಸ್ ಎಲ್ಲ ಕಡಿಮೆ ಆಗ್ತಾ ಬರುತ್ತೆ. ಡೈಜೆಷನ್ ಇಂಪ್ರೂವ್ ಆಗುತ್ತೆ, ಹಸು ಚೆನ್ನಾಗಾಗುತ್ತೆ. ಇದಲ್ಲದೆ ನಿಮ್ಮದು ಮೋಷನ್ ಕೂಡ ಕ್ಲಿಯರ್ ಆಗ್ತದೆ, ವಾತ ಬ್ಯಾಲೆನ್ಸ್ ಆಗ್ತದೆ. ಮತ್ತು ಕಫ ಕಂಡೀಷನ್ ಅಂತಂದರೆ ಈಗ ಜಾಸ್ತಿ ನೆಗಡಿ ಆಗ್ತಿರೋದು, ಅವಾಗವಾಗ ನೆಗಡಿ ಆಗ್ತಿರೋದು, ಇಲ್ಲ ನಮಗೆ ಸೀನ್ ಬರ್ತಿದೆ, ತಲೆನೋವು ಬರ್ತಿದೆ ಅನ್ನೋರ್ಗೂ ಈ ಥರ ಉಪವಾಸ ಮಾಡೋದ್ರಿಂದ ನಿಮಗೂ ಇದೆಲ್ಲ ಕಡಿಮೆ, ಸಿವಿಯರಿಟಿ ಕಡಿಮೆ ಆಗ್ತಾ ಬರುತ್ತೆ. ನೆಕ್ಸ್ಟ್ ಏನಂತಂದರೆ ಈ ಉಪವಾಸವನ್ನು ಯಾವ ಥರ ಆದರೂ ಮಾಡ್ಬೋದು. ಒಂದು ನೀರು ಕುಡಿದು ಮಾಡ್ಬೋದು, ಇಲ್ಲ ಹಣ್ಣುಗಳನ್ನು ತಿಂದು ಮಾಡ್ಬೋದು. ಇನ್ನೊಂದು ಅಂತಂದರೆ ನೀವು ಫುಲ್ ಡೇ ಒಳಗೆ ಒಂದು ಟೈಮು ನೀವು ಲಘು ಆಹಾರ ತಿನ್ಬೋದು. ನೆಕ್ಸ್ಟ್ ನೀವು ಉಪವಾಸ ಬಿಡೋ ಟೈಮಲ್ಲಿ ಹೆವಿ ಫುಡ್ ತಿನ್ನಬಾರ್ದು, ಆಯಿಲಿ ಫುಡ್ಡು ಆ ಥರ ಫುಡ್ ತಿನ್ನಬಾರ್ದು. ಸೊ ಲೈಟ್ ಫುಡ್ಡೇ ತೊಗೋಬೇಕು. ಅವತ್ತು ನೀವು ನೈಟ್ ಏನಾದರೂ ಊಟ ಮಾಡ್ತಿದ್ರೆ, ಫುಲ್ ಡೇ ನೀವು ಉಪವಾಸ ಮಾಡಿದ ನೆಕ್ಸ್ಟು ನೀವೇನಾದರೂ ಲೈಟ್ ಫುಡ್ ತಿಂದರೆ ಭಾಳ ಒಳ್ಳೆಯದು. ಇವಾಗ ಉಪವಾಸ ಮಾಡಿದ್ರಲ್ಲ, ಫಸ್ಟ್ ಏನಾಗುತ್ತೆ ನಮ್ಮ ಬಾಡಿಯಲ್ಲಿ ಅಂತಂದರೆ ಬ್ಲಡ್ ಶುಗರ್, ನಮ್ಮ ದೇಹದಲ್ಲಿರೋ ಶುಗರ್ ಲೆವೆಲ್, ಅಲ್ಲಿ ಗ್ಲೂಕೋಸ್ ಇರುತ್ತೆ. ಗ್ಲೂಕೋಸನ್ನು ನಮ್ಮ ಬಾಡಿ ಯೂಸ್ ಮಾಡ್ಕೊಳುತ್ತೆ. ಸೊ ಅದು ನಿಮಗೆ ಎನರ್ಜಿಯಾಗಿ ಕೊಡ್ತಿರುತ್ತೆ ಫುಲ್ ಡೇ. ನೆಕ್ಸ್ಟ್ ಏನಾಗುತ್ತೆ, ನೀವೇನು ಊಟ ಮಾಡ್ತಿರಲ್ಲ ಅವಾಗ ಹಸು ಅನಿಸ್ತಿರ್ತದೆ. ಆದರೆ ಅವಾಗ ಏನು ಮಾಡುತ್ತೆ, ನಮ್ಮದು